ಎಲ್ರಿಗೂ ನಮಸ್ಕಾರ. ನಾನು ಮಮತಾ ಪ್ರಮೋದ್ ಶೆಟ್ಟಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಸ್ನೇಕ್ ಪ್ಲಾಂಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಕ್ ಪ್ಲಾಂಟ್ ಯೂಸ್ಫುಲ್ ಆಗಿರುವಂತಹ ಗಿಡ, ಒಂದು ಇಂಡೋರ್ ಪ್ಲಾಂಟ್ ಅಂತ ಎಲ್ಲರಿಗೂ ಗೊತ್ತು. ಸೊ ಹಾಗೆ ಸ್ನೇಕ್ ಪ್ಲಾಂಟ್ನ ನಾವು ಮನೆ ಒಳಗಡೆ ಇಡೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ, ಹಾಗೆ ವಾಸ್ತು ಪ್ರಕಾರ ಎಲ್ಲ ಏನು ಯೂಸ್ಫುಲ್ ಆಗಿದೆ ಅನ್ನೋದ್ರ ಜೊತೆಗೆ ನಾವು ಈ ಗಿಡನ ಹೇಗೆ ಕೇರ್ ಮಾಡಬೇಕು ಅನ್ನೋದು, ಹಾಗೆ ಇದ್ರ ಪಾಟ್ ಮಿಕ್ಸಿಂಗ್ ಹೆಂಗೆ, ಹಾಗೆ ಇದ್ರ ಪ್ರೊಪಗೇಷನ್ ಏನು, ಯಾವ ದಿಕ್ಕಿನಲ್ಲಿ ಈ ಗಿಡ ಇಡಬೇಕು ಅನ್ನೋದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ನನ್ನ ಹತ್ರ ಸ್ನೇಕ್ ಪ್ಲಾಂಟಲ್ಲಿ ತುಂಬ ವೆರೈಟಿ ಇದೆ. ಅದರಲ್ಲಿ ಮುಖ್ಯವಾಗಿ ನನ್ನ ಹತ್ರ ಈಗ ಸದ್ಯಕ್ಕೆ 3 ವೆರೈಟಿ ಇದೆ, ತೋರಿಸ್ತೀನಿ ನೋಡಿ. ಇದು ಒಂದು ಸ್ನೇಕ್ ಪ್ಲಾಂಟ್ ಆದರೆ, ಸೊ ಇದು ಒಂದಿದೆ ನೋಡಿ. ಇದರಲ್ಲಿ ಯೆಲ್ಲೋ ಕಲರ್ ಬಂದಿದೆ, ಮಧ್ಯದಲ್ಲಿ ಗ್ರೀನ್ ಬಂದಿದೆ, ಹಾಗೆ ಇದರಲ್ಲಿ ಫುಲ್ ಗ್ರೀನ್ ಇದೆ. ಸೊ ಇದರಲ್ಲಿ ತುಂಬ ವೆರೈಟಿ ಇದೆ. ನನ್ನ ಹತ್ರ ಈಗ ಸದ್ಯಕ್ಕೆ 3 ವೆರೈಟಿ ಇದೆ. ಸೊ ಹಾಗೆ ನಾವು ಗಿಡನ ಮನೆ ಒಳಗಡೆ ಇಡೋದಾದರೆ ಮುಖ್ಯವಾಗಿ ನಾವು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇಲ್ಲ ಮನೆ ಮೇನ್ ಎಂಟ್ರೆನ್ಸಲ್ಲಿ ಇಡೋದು ತುಂಬಾ ಒಳ್ಳೆಯದು. ಇದು ವಾಸ್ತು ಪ್ರಕಾರ ಕೂಡ ತುಂಬ ಒಳ್ಳೆಯದಂಥ ಗಿಡ. ಯಾಕಂದರೆ ಇದು ಮನೆಗೆ ಒಂದು ಹೆಲ್ತ್, ವೆಲ್ತ್, ಪ್ರಾಸ್ಪರಿಟೀಸ್ ತಂದುಕೊಡೋ ಜೊತೆಗೆ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಕೂಡ ಕೊಡೋ ಅಂತಹ ಗಿಡ ಇದು. ಇದನ್ನು ಕಚೇರಿಯಲ್ಲಿ ಕೂಡ ನಾವು ಇಡ್ಬೋದು. ಈ ಗಿಡ ಒಂದು ಲೋ ಮೇಂಟೆನೆನ್ಸ್ ಗಿಡ ಆಗಿರುತ್ತೆ. ಇದು ಜಾಸ್ತಿ ಬೆಳಕು ಬೇಡ, ಹಾಗೆ ಜಾಸ್ತಿ ಕತ್ಲೆ ಇದ್ರೂ ಕೂಡ ಇದು ಚೆನ್ನಾಗಿ ಬೆಳೆಯುವಂತಹ ಗಿಡ. ತುಂಬ ಬಿಸಿಲಲ್ಲಿ ಇಟ್ಟರೆ ಗಿಡ ಯೆಲ್ಲೋ ಕಲರ್ ಬರುತ್ತೆ. ಸೊ ಮನೆ ಒಳಗಡೆ ಇಟ್ಟರೆ ಗ್ರೀನ್ ಆಗಿ ತುಂಬ ಚೆನ್ನಾಗಿರುವಂತಹ ಗಿಡ ಇದು. ಸೊ ಹಾಗೆ ಇದು ಚೈನೀಸಲ್ಲಿ ಕೂಡ ಈ ಗಿಡನ ಹೊಸ್ದಾಗಿ ಬಿಸ್ನೆಸ್ ಮಾಡೋವಂಥವ್ರು ಆಗಲಿ, ಅಥವಾ ಹೊಸ್ದಾಗಿ ಮದುವೆ ಆಗುವಂತಹ ವಧುವರರಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಯಾಕಂದರೆ ಇದು ಒಂದು ಒಳ್ಳೆ ಆರೋಗ್ಯ ಮತ್ತು ಸುಖ, ಸಂತೋಷ, ಸಮೃದ್ಧಿಯನ್ನು ತಂದುಕೊಡುವಂತಹ ಗಿಡ ಅಂತ ಹೇಳಿ ಚೈನೀಸವರು ನಂಬ್ತಾರೆ ಕೂಡ. ಹಾಗಾಗಿ ವಾಸ್ತು ತಜ್ಞರು ಕೂಡ ಇದನ್ನು ನಂಬ್ತಾರೆ. ಹಾಗೆ ಮಾತ್ರ ಅಲ್ಲದೆ ಇದು ಸೈಂಟಿಫಿಕಲಿ ಇದೊಂದು ಏರ್ ಪ್ಯೂರಿಫೈಯರ್ ಗಿಡ ಕೂಡ ಹೌದು. ಇದನ್ನು ನಾವು ಮನೆ ಒಳಗಡೆ ಇರೋದ್ರಿಂದ ನಮ್ಮ ಸುತ್ತಮುತ್ತಲಿರೋ ಅಂತಹ ವಾತಾವರಣ ಕೂಡ, ಕಲುಷಿತ ವಾತಾವರಣ ಕೂಡ ಶುದ್ಧಿ ಮಾಡೋದ್ರ ಜೊತೆಗೆ ಒಂದು ಒಳ್ಳೆ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋ ಅಂತಹ ಗಿಡ ಇದು. ಸೊ ಯಾರಿಗೆಲ್ಲ ಹೆಲ್ತ್ ಇಶ್ಯೂ ಇರುತ್ತೆ ಅಂದರೆ ಪದೇ ಪದೇ ಲಂಗ್ಸ್ ಇನ್ಫೆಕ್ಷನ್ ಆಗ್ತಿರುತ್ತೆ, ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ, ಹಾಗೆ ಸ್ಕಿನ್ ಅಲರ್ಜಿ ಇರುತ್ತೆ, ಅಂಥವ್ರಾಗಲಿ ಈ ಗಿಡನ ಬೆಡ್ರೂಮಲ್ಲಿ ಇಡೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ಗಳಿಂದ ಹೊರಗೆ ಬರ್ಬೋದು. ಒಂದು ರೂಮಲ್ಲಿ ಇದನ್ನು 2 ಗಿಡ ಇಡೋದ್ರಿಂದ ನಮ್ಮ ಸುತ್ತಮುತ್ತಲಿರೋ ಅಂತಹ ವಾತಾವರಣದಲ್ಲಿರೋ ಅಂತಹ ಟಾಕ್ಸಿನ್ ಎಲ್ಲ ಅಬ್ಸರ್ವ್ ಮಾಡಿ ಒಳ್ಳೆ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ 24 ಗಂಟೆ ಇದು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುವಂತಹ ಗಿಡ ಆಗಿರುತ್ತೆ. ಕೆಲವು ಗಿಡಗಳು ಮಾತ್ರ 24 ಅವರ್ಸ್ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿ ಇದು ಕೂಡ ಮುಖ್ಯವಾದ ಗಿಡ ಆಗಿರುತ್ತೆ. ಸೊ ನಾವು ಈ ಗಿಡನ ಹೇಗೆ ನೆಡಬೇಕು ಅಂತ ಅಂದರೆ, ಇದು ಒಂದು ಪ್ರೊಪಗೇಷನ್ ಮಾಡೋದು ತುಂಬಾ ಈಸಿ. ಒಂದು ಈ ರೀತಿಯಾಗಿ ಗಿಡನ ಕಟ್ ಮಾಡ್ಕೊಂಡು, ಈ ಥರ ಕಟ್ ಮಾಡಿಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಇಟ್ಟರೆ ಸಾಕು, ಗಿಡ ಚೆನ್ನಾಗಿ ಇದು ಬೇರು ಬಿಟ್ಕೊಳ್ಳುತ್ತೆ. ಸೊ ಹೀಗೆ ಕೂಡ ನಾವು ಇದನ್ನು ನೆಡ್ಬೋದು. ಅದೇ ರೀತಿಯಾಗಿ ಈ ರೀತಿ ಮಣ್ಣಲ್ಲಿ ಕೂಡ ಇದನ್ನು ನೆಡೋದ್ರಿಂದ ಈಗ ಇಟ್ಟರೆ ಸಾಕು ಬರುತ್ತೆ ಗಿಡ. ಸೊ ಇದು ಪ್ರೊಪಗೇಷನ್ ಮಾಡೋದು ತುಂಬಾ ಈಸಿ. ನರ್ಸರಿಲಿ ಕೂಡ ಇದು ಸಿಗುತ್ತೆ. ಹಾಗೆ ಈ ಗಿಡ ನಾವು ಯಾವ ರೀತಿಯಾಗಿ ಕೇರ್ ತಗೋಬೇಕು ಮೇಯ್ನ್ ಆಗಿ ಅಂತ ಅಂದರೆ, ಇದಕ್ಕೆ ನೀರಿನ ಅಂಶ ಸ್ವಲ್ಪ ಕಡಿಮೆ ಕೊಡಬೇಕಾಗುತ್ತೆ. ಯಾಕಂದರೆ ಇದು ಒಂದು ಕ್ಯಾಟಸ್ ಜಾತಿಗೆ ಸೇರಿರೋ ಗಿಡ ಆಗಿರೋದ್ರಿಂದ ಕಡಿಮೆ ನೀರು ಕೊಡಬೇಕಾಗುತ್ತೆ. ಸೊ ನಾವು 15 ದಿನಕ್ಕೆ ಒಂದ್ಸಲಿ ನೀರು ಕೊಟ್ಟರೆ ಸಾಕು. ಹಾಗೆ ತುಂಬ ಕಡಿಮೆ ಬೆಳಕಲ್ಲಿ ಕೂಡ ತುಂಬ ಚೆನ್ನಾಗಿ ಬರೋವಂಥ ಗಿಡ. ವರ್ಷಕ್ಕೆ 2 ಸಲ ಮಾತ್ರ ಇದಕ್ಕೆ ನಾವು ಗೊಬ್ಬರ ಹಾಕಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕುರಿ ಗೊಬ್ಬರ ಆಗಲಿ ಅಥವಾ ಹಸುವಿನ ಗೊಬ್ಬರ ಹಾಕಬಾರ್ದು. ಮನೆ ಒಳಗಡೆ ಇಡೋದ್ರಿಂದ ಈ ಗಿಡ ಫಂಗಸ್ ಬರೋವಂಥ ಚಾನ್ಸಸ್ ಇರುತ್ತೆ, ಹಾಗೆ ಹುಳಗಳು ಬರೋ ಚಾನ್ಸಸ್ ಇರೋದ್ರಿಂದ ಆದಷ್ಟು ಕುರಿ ಗೊಬ್ಬರ ಹಾಗೆ ಮತ್ತು ಹಸುವಿನ ಗೊಬ್ಬರನ ಅವಾಯ್ಡ್ ಮಾಡಿ. ಸೊ ಹಣ್ಣು, ಸೊಪ್ಪು, ತರಕಾರಿಗಳನ್ನ ನೆನೆಸಿದ ನೀರಿದ್ರೆ ಅದನ್ನು ಹಾಕ್ಬೋದು. ಇಲ್ಲ ಅಂತಂದರೆ ಯೂರಿಯಾ ಥರ ಗೊಬ್ಬರನ ಹಾಕೋದ್ರಿಂದ ಕೂಡ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ನಾವು ಈ ಗಿಡನ ವಾರಕ್ಕೆ ಅಥವಾ 15 ದಿನಕ್ಕೆ ಒಂದ್ಸಲಿನಾರು ಒಂದು ದಿನ ಮನೆಯಿಂದ ಹೊರಗಡೆ ಇಟ್ಬಿಟ್ಟು, ಸೊ ಇದ್ರ ಮೇಲೆ ಕ್ಲೀನಾಗಿ ಸ್ಪ್ರೇ ಮಾಡಿಬಿಟ್ಟು ಎಲೆಗಳನ್ನೆಲ್ಲ ಒರೆಸೋದ್ರಿಂದ ಮತ್ತೆ ಫ್ರೆಶ್ ಆಗುತ್ತೆ, ಮತ್ತೆ ಗಿಡ ತುಂಬ ಚೆನ್ನಾಗಿ ನಮಗೆ ಆಕ್ಸಿಜನ್ ಕೊಡೋಕ್ಕೆ ಶುರು ಮಾಡುತ್ತೆ ಅಂತ ಗಿಡ ಇದು. ಸೊ ನಾವು ಈ ಗಿಡನ ನಟ್ಟ ಮೇಲೆ ಎಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ ಇದೆ, ಜೊತೆಗೆ ಇದು ಹೆಲ್ತ್, ವೆಲ್ತ್, ಪ್ರಾಸ್ಪರಿಟೀಸ್ ತಂದುಕೊಡೋದ್ರ ಜೊತೆಗೆ ಒಂದು ಮನೆಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಕೂಡ ಕೊಡುತ್ತೆ. ಹಾಗೆ ನಾವು ಕೇರ್ಫುಲ್ ಆಗಿರಬೇಕಾದಂಥ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಯಾರ ಮನೇಲೆಲ್ಲ ಸಣ್ಣ ಮಕ್ಕಳಿರ್ತಾರೆ, ಹಾಗೆ ಕೆಲವೊಂದು ಪೆಟ್ಗಳನ್ನ ಸಾಕೊಂಡಿರ್ತಾರೆ, ಅಂಥವ್ರದು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಯಾಕಂದರೆ ಈ ಗಿಡ ವಿಷಕಾರಿ ಅಂಶ ಇರುತ್ತೆ ಇದರಲ್ಲಿ. ಹಾಗಾಗಿ
ಸಣ್ಣ ಮಕ್ಕಳಿದ್ದಾಗ ಇದನ್ನು ಕೀಳೋದು, ಬಾಯಿಗೆ ಹಾಕ್ಕೊಳ್ಳೋದು ಈ ರೀತಿ ಮಾಡಿದ್ರೆ ತುಂಬ ಪಾಯ್ಸನ್ ಇರೋದ್ರಿಂದ ಆದಷ್ಟು ಕೇರ್ಫುಲ್ಲಾಗಿ ನಾವು ಈ ಗಿಡನ ಹತ್ರ ಹೋಗ್ತಿಲ್ದಂಗೆ ಮಕ್ಕಳು ನೋಡ್ಕೋಬೇಕು. ಹಾಗೆ ಪೆಟ್ಸ್ಗಳನ್ನ ಕೂಡ ನಾವು ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಅಷ್ಟು ಬಿಟ್ಟರೆ ಈ ಗಿಡ ಒಂದು ಸೌಂದರ್ಯವಾಗಿ ಕಾಣೋದ್ರ ಜೊತೆಗೆ ಒಂದು ಹೆಲ್ತಿಗೆ ಕೂಡ ತುಂಬಾ ಯೂಸ್ಫುಲ್ ಆದಂತಹ ಗಿಡ. ಹಾಗಾಗಿ ಈ ಗಿಡನ ಎಲ್ಲರೂ ಬೆಳೆಸಿ, ನರ್ಸರಿಲಿ ಕೂಡ ಈ ಗಿಡ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿದರೆ ನಾನು ಕೂಡ ಇದ್ರ ಬಗ್ಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.